ಸೊ ಬೇಸಿಕಲಿ ಹಿಮಾಲಯನ್ ಹೆಂಗ್ ಕೊಡ್ತು ಅಂದ್ರೆ ರಾಯಲ್ ಎನ್ಫೀಲ್ಡ್ ಅವರು ಅಟ್ ಎ ಟೈಮ್ 16 ಟೈಮ್ ನಲ್ಲಿ 411 ಅಂತ ಬಿಡ್ತಾರೆ, ಹಿಮಾಲಯ 411 ಅಂತ. ಸೊ ಆ ಟೈಮಲ್ಲಿ ಸ್ವಲ್ಪ ಅಡ್ವೆಂಚರಸ್ ಆಗಿ ಮಾಡೋಣ ಅಂತ ಬೇರೆ ಕಡೆಯಿಂದ ಕಾಪಿ ಮಾಡಿರ್ಬೋದು, ಬಟ್ ಇಂಡಿಯಾದಲ್ಲಿ ನೋಡ್ತಾರೆ ತಮ್ಮದೇ ಆದ ಓನ್ ಬ್ರ್ಯಾಂಡ್ ಇಂದ. ಸ್ವಲ್ಪ ಏನೋ ಪ್ರಾಬ್ಲಮ್ ಬಂದ ತಕ್ಷಣ ಆ ಗಾಡಿ ಸರಿ ಇಲ್ಲ, ಈ ಗಾಡಿ ಸರಿ ಇಲ್ಲ ಅಂತ ಹೇಳಿ ಸ್ಕ್ಯಾಮ್ ಮಾಡ್ಕೊಂಡು ವ್ಯೂಸ್ಗೋಸ್ಕರ ಬೇರೆ ಕಾಲ್ ಹಿಡಿಬೇಕು ಇನ್ನೊಂದು ಹಿಡಿಬೇಕು ಅಂತ ಯೂಟ್ಯೂಬರ್ ನಾನಲ್ಲ, ಯೋಚನೆ ಮಾಡೋ ಸೀನೇ ಇಲ್ಲ. ವಿಡಿಯೋದಲ್ಲಿ ನಮಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರು. ಸೊ ನಿಯರ್ಲಿ 60 ಡೇಸ್ ಆದ್ರೂ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಆದ್ರೂ ಕೂಡ ನಿಮ್ಮ ಸಪೋರ್ಟಿಗೆ, ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ ಆಗಿರ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಲುಕಿಂಗ್ ಸ್ಮಾರ್ಟ್ ಮೂರಲ್ಲಿ ನಿನ್ನ ಸುಂದರ ನೋಡೇ ಇಲ್ಲ. ಯುವರ್ ಕ್ಯೂಟಿ ಪಿ. ಥ್ಯಾಂಕ್ ಯು. ಮ್ಯಾಟ್ರಿಕ್ ಬಾರಪ್ಪ. ಹಾಯ್ ಹಲೋ ನಮಸ್ಕಾರಪ್ಪ. ಸೊ ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಸೊ ಇವತ್ತು ನಾವು ನೋಡ್ತಾ ಇದೀವಿ ಹಿಮಾಲಯನ್ ಅಂತ. ಚಲೋ ಬೇಬೆ. ಫಸ್ಟ್ನೇ ಗೇರಲ್ಲಿ 56. ವಾ ಏನ್ ಪವರ್ ಗುರು, ಒಂದೇ ಸರಿ ಟಾರ್ಕು. ಮೂರನೇ ಗೇರಲ್ಲಿ 100, 106. ನಾಲ್ಕನೇ ಗೇರಲ್ಲಿ 122, 128, 130, 133. 140, 165. 5ನೇ ಗೇರಲ್ಲಿ 151. ಬಿಡ ಬಾಬು. ಸೊ ವಿತೌಟ್ ಎನಿ ಸೇಫ್ಟಿ ದಯವಿಟ್ಟು ಹೇಳ್ತಿದ್ದೀನಿ, ಇಟ್ಸ್ ಅನ್ ರಿಕ್ವೆಸ್ಟ್, ದಯವಿಟ್ಟು ಟಾಪ್ ಸ್ಪೀಡ್ ನ ಹೊಡಿಯಕ್ಕೆ ಹೋಗ್ಬೇಡಿ, ಚೆಕ್ ಮಾಡೋದಕ್ಕೆ ಹೋಗ್ಬೇಡಿ. ಮೀಟರ್ ಬೇಕು, ಮೀಟರ್. ಮೇನ್ ಥಿಂಗ್ ಇದ್ರಲ್ಲಿ ನೋಡೋದಾದ್ರೆ ಕ್ಲಸ್ಟರ್ ವೈಸ್ ನೋಡೋದಾದ್ರೆ ಮೇನ್ ಆ ಕಡೆ ಈ ಕಡೆ ಐ ಬೀಮ್ ಲೋ ಬೀಮ್ ಪಾಸಿಂಗ್ ಇದರಲ್ಲೇ ಇದೆ. ಸೊ ನೆಕ್ಸ್ಟ್ ಇಂಡಿಕೇಟರ್ ಲೆಫ್ಟ್ ಇಂಡಿಕೇಟರ್, ನೆಕ್ಸ್ಟ್ ಆರನ್ ಕೂಡ ಇದರಲ್ಲೇ ಇದೆ. ನನಗೆ ಅನಿಸ್ದಂಗೆ ಆರನ್ ಅಷ್ಟೊಂದೇನು ಪವರ್ಫುಲ್, ದೊಡ್ಡ ಗಾಡಿಗೆ ಆರನ್ ತುಂಬ ಲ್ಯಾಗ್ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಕೊಡ್ಬೋದಾಗಿರ್ತಾರೆ, ಇಂಥ ಗಾಡಿನೆಲ್ಲ ಇಷ್ಟಪಡ್ತಿದ್ದಾರೆ ಅಂದರೆ. ಸೊ ಅದಕ್ಕೋಸ್ಕರ ಅದರಲ್ಲಿ ನೈಟ್ ಹೊತ್ತು ಓಡಿಸಿರ್ತಾರೆ, ಹಗಲೊತ್ತು ಓಡಿಸಿರ್ತಾರೆ, ಕೆಲವೊಂದ್ಸರಿ ಫಾಗ್ ಇರುತ್ತೆ. ಟೈಮಲ್ಲೆಲ್ಲ ನಮಗೆ ಹಜಾರ್ಡ್ ಲೈಟ್ಸ್ ತುಂಬ ಈಸಿಯಾಗಿ ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಆ ಕಡೆ ಈ ಕಡೆ ಇಂಡಿಕೇಟರ್ಸ್ ನಿಮಗೆ ಕಾಣಿಸ್ತಾ ಇದೆ. ಸೊ ಅದನ್ನ ಬಿಟ್ಟು ಇಲ್ಲಿ ರೈಡಿಂಗ್ ಮೋಡ್ ಇದೆ. ಇದು ಓಡಿಸ್ಬೇಕಾದ್ರೆ ಇರಲ್ಲ, ನೆಕ್ಸ್ಟ್ ನಾವು ನಿಲ್ಲಿಸಿ ಮೋಡ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ರೈಡಿಂಗ್ ಮೋಡ್ ಆನ್, ರೈಡಿಂಗ್ ಮೋಡ್ ಆಫ್, ನೆಕ್ಸ್ಟ್ ABS ಆಫ್ ಅಂತ ತೋರಿಸಿದೆ ರೇರ್ ವೀರ್ದು. ಇದರಿಂದ ಪೆಟ್ರೋಲ್ ಸ್ವಲ್ಪ ಜಾಸ್ತಿ ಕುಡಿಯುತ್ತೆ, ಹಾಗಂತ ABS ಆಫ್ ಮಾಡ್ಕೊಂಡು ಎಲ್ಲ ಹೊಡಿಯೋಕೆ ಹೋಗ್ಬೇಡಿ. ಸೊ ಸ್ವಲ್ಪ ನಿಮಗೆ ಪಿಕಪ್ ಲ್ಯಾಗ್ ಅನಿಸಿದ್ರು ಸಮೇತ ಸೇಫ್ಟಿ ಇಂಪಾರ್ಟೆಂಟು. ಮತ್ತು ಇಂಥ ಗಾಡಿನೆಲ್ಲ ಓಡಿಸ್ಬೇಕಾದ್ರೆ ಯಾರು ಊರಲ್ಲಿ ಸಮೇತ ಬೇರೆ ಕಡೆ ಸಮೇತ ಹೆಲ್ಮೆಟ್ ಹಾಕೊಳ್ಳೋದಿಲ್ಲ. ಗಾಡಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಿದ್ದೀವಿ ಅಂದಮೇಲೆ ನಮ್ಮ ದೇಹಕ್ಕೂ ಸಮೇತ ಸ್ವಲ್ಪ ಆದರೂ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಆದಷ್ಟು ನಿಮಗೆ ಎಷ್ಟು ಬಜೆಟ್ ಆಗುತ್ತೋ ಅಷ್ಟು ಬಜೆಟಲ್ಲೇ ನೋಡಿ ಒಂದು ಹೆಲ್ಮೆಟ್ನ ಖರೀದಿ ಮಾಡಿ ಯೂಸ್ ಮಾಡಿ ಅನ್ನೋದು ನನ್ನ ಸಜೆಷನ್ನು. ಒಂಚೂರು ಮಿಸ್ ಆದ್ರೂ ಹಿಡ್ಕೊಂಡ್ರು ಶ್ರೀಮಂತ ವೆಂಕಟರಮಣ ಗೋವಿಂದ. ಸೊ ಇದನ್ನ ನಿಮಗೆ ಒಂದ್ಸರಿ ತೋರಿಸ್ಬಿಡ್ತೀನಿ ಗಾಡಿ ಹೆಂಗಿದೆ ಅಂತ. ತುಂಬ ಫುಟ್ ನೋಡಿರ್ಬೋದು, ನಾನು ನಿಯರ್ಲಿ 510, 511 ಇದ್ದೀನಿ. ಫ್ಲಾಟ್ ಫುಟ್ ಮಾಡ್ಬೋದು. ನಿಯರ್ ಬೈ 200 kg ಇದೆ. ಸಿಗ್ಲಿಲ್ಲ ಲಾಸ್ಟ್ ವೀಕ್, ಸೊ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಈ ವೀಕು ಅವರೇ ಕಾಲ್ ಮಾಡಿ ಗಾಡಿ ಕೊಟ್ಟಿದ್ದಾರೆ, ಮನೆ ಹತ್ರ ಬಂದು ತಗೊಂಡೋಗಿ ಗಾಡಿನ ಅಂತ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಮಹೇಶ್ ಪಲವ್ ಗಾಡಿನ ಕೊಟ್ಟಿದ್ದಕ್ಕೆ. ಸೊ ಇದೇ ಥರ ಯಾರಿಗಾದ್ರೂ ನಿಮಗೆ ಗಾಡಿ ಕೊಡಬೇಕು ಅನ್ಸಿದ್ರೆ ದಯವಿಟ್ಟು ಮಿಸ್ಟರ್ ಫೋರ್ಟ್ ಅಂತ, ಸೊ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಮಿಸ್ಟರ್ ಫೋರ್ಟ್ K16 ಅಂತ ನೀವು ಸರ್ಚ್ ಮಾಡಿದರೆ ನಮಗೆ ಸಿಗುತ್ತೆ. ಸೇವ್ ಮಾಡಿ ನೋಡೋಣ. ಫ್ರಂಟ್ನಲ್ಲಿ ನೋಡೋದಾದ್ರೆ LED ಇಂಡಿಕೇಟರ್ಸ್, ಅದ್ರ ಜೊತೆಗೆ LED ಲೈಟ್. ಐ ಥಿಂಕ್ ಸೊ ಫಾಗ್ ಲೈಟ್ ಗಿನ ಬೆಟರ್ ಅಂತ ಅನ್ಸ್ಬೋದು. ಮೀಟರ್ ವೈಸ್ ನೋಡೋದಾದ್ರೆ ನಿಮಗೆ ಇದೊಂದು ಸೆಕ್ಸಿ ಅನ್ಸುತ್ತೆ ಗುರು ನನಗಂತೂ. ಸೊ ಹಿಮಾಲಯನ್ ಅಂತ ಬಂದು ನೆಕ್ಸ್ಟ್ ರೋರ್ ತರ ಒಂದು ರಾಯಲ್ ಎನ್ಫೀಲ್ಡ್ ಅಲ್ಲಿ ತೋರ್ಸೋದೇ ಇಲ್ಲ, ಟ್ಯಾಗೋಮೀಟರ್ ಇರಲ್ಲ. ಇದರಲ್ಲಿ 9000 RPM ಇದೆ. ಮ್ಯಾಕ್ಸಿಮಮ್ ಕ್ಲಾಸಿಕ್ ಸೀರೀಸ್ ಅಲ್ಲೆಲ್ಲ ನೀವೆಲ್ಲ ನೋಡಿರ್ತಾರೆ 1000 ಮ್ಯಾಕ್ಸಿಮಮ್ RPM. ಸೊ ಇದರಲ್ಲಿ 9000 ವರೆಗೂ ಇರುತ್ತೆ ಗುರು RPM. ಇಂಜಿನ್ ಬಗ್ಗೆ ನೋಡೋದಾದ್ರೆ DOHC 452cc ಇಂಜಿನ್ ಸಿಗುತ್ತೆ. ಪವರ್ ಮತ್ತೆ ಟಾರ್ಕ್ ಎರಡು ಕೂಡ ಸೇಮ್ 40 Nm ಕೊಟ್ಟಿದ್ದಾರೆ, ಮತ್ತೆ 40 bhp ಇದೆ.
ಸೊ ಇದರಲ್ಲಿ ಪವರ್ ಲ್ಯಾಗ್ ಅಂತ ಅನ್ಸೋದೇ ಇಲ್ಲ ನಿಮಗೆಲ್ಲೋ ಅಂತ ನನ್ನ ಅಭಿಪ್ರಾಯ. ನಮಗಂತೂ ಪವರ್ ಲ್ಯಾಗ್ ಅನ್ಸಲ್ಲ. 1000cc ಬೈಕ್ ಓಡಿಸೋರಿಗೆಲ್ಲ ಪವರ್ ಲ್ಯಾಗ್ ಅಂತ ಅನ್ಸ್ಬೋದು. ಡೋಂಟ್ ಕಂಪೇರ್. ಇದು 450cc, ನೋಡೋದಕ್ಕೇನೋ ಒಂದು 600-700cc ಬೈಕ್ ಕಂಡಂಗೆ ಕಾಣುತ್ತಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಇದು ಬಂದ್ಬಿಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ ದಾವಣಗೆರೆಯಲ್ಲಿ 3,58,000 ಸಿಕ್ಬಿಡುತ್ತೆ. ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇರುತ್ತೆ. ನಿಯರ್ಲಿ ಏನಿಲ್ಲ, ಇದಕ್ಕೆಲ್ಲ ಒಂದು KG ಲೆಕ್ಕ ಹಾಕೊಂಡ್ರು ಒಂದು ನಿಯರ್ಲಿ 10,000 ಅದೇ ಎಕ್ಸ್ಟ್ರಾ ಬಿದ್ದೋಗುತ್ತೆ. ನಮ್ ಗಾಡಿ 3.5 ಲಕ್ಷ 4 ಲಕ್ಷ ಕೊಟ್ಟು ಗಾಡಿ ತಗೊಂಡಿರ್ತೀವಿ ಅಂದ್ಮೇಲೆ ಇನ್ನೊಂದು 10,000 ಹಿಂದೆ ಮುಂದೆ ನೋಡಿದ್ರೆ ಹೆಂಗೆ? ಹೌದಾನೆ? ನಿಜ. ಸೊ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಟ್ಯೂಬ್ಲೆಸ್ ಏನಿಲ್ಲ, ಎರಡು ಕೂಡ ಟ್ಯೂಬೆ. ಫ್ರಂಟ್ ನಲ್ಲಿ ಬಂದ್ಬಿಟ್ಟು ನಿಮಗೆ 90/90 ಸೆಕ್ಷನ್ 21mm ದೊಡ್ಡ ವೀಲ್ ಸಿಗುತ್ತೆ. ಬ್ಯಾಕ್ ನಲ್ಲಿ ಬಂದ್ಬಿಟ್ಟು 140/80 ಸೆಕ್ಷನ್ 17 ಇಂಚ್ ರೇರ್ ಟೈಲ್ ಸಿಗುತ್ತೆ. ಮತ್ತೆ ಬ್ಯಾಕ್ ನಲ್ಲಿ ನೋಡಿದ್ರೆ ನಿಮಗೆ ಟೈಲ್ ಲ್ಯಾಂಪ್ ಸಮೇತ, ಐ ಮೀನ್ ಇಂಡಿಕೇಟರ್ ಅಲ್ಲೇ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಓಕೆ, ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಹೇಳೋದಾದ್ರೆ ನಾರ್ಮಲ್ ಆಗಿ ನಿಮಗೆ 15 ಲೀಟರ್ ಟು 17 ಲೀಟರ್ ಕಂಪ್ನಿ ಕ್ಲೈಮ್ ಮಾಡೋದು. ಸೊ 15 ಲೀಟರ್ ಅನ್ಕೊಳ್ಳೋಣ, ಆವರೇಜ್ ಆಗಿ ಒಂದು 25 ಮೈಲೇಜ್ ಕೊಟ್ರೆ ಅಮ್ಮಮ್ಮ ಅಂದ್ರೆ ಹೆಚ್ಚು ಗುರು. ಇದು 25 × 15 ಲೀಟ್ರು. ನಾನು ಮಾರ್ಕ್ಸ್ ಸ್ಟ್ರಾಂಗ್ 350-400 ಕಿಲೋಮೀಟರ್ ಅಂತ ಆರಾಮಾಗಿ ಹೋಗುತ್ತೆ ಗುರು. ಇದಂತೂ ಶೋರ್, ನಾನು ಬರ್ಕೊಡ್ತೀನಿ, ಶೋರ್ ಗ್ಯಾರಂಟಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. A few moments later. ಸೊ ಇದರಲ್ಲಿ ನಮಗೆ ಟಾಪ್ ಸ್ಪೀಡ್ ಹೊಡಿಯಕ್ಕಂತ ಈ ಗಾಡಿನ ತಗೊಳಲ್ಲ. ಇದನ್ನ ಎಲ್ಲ ಯಾರೋ ಅನ್ಎಜುಕೇಟೆಡ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತಾರಲ್ಲ, KTM Duke-ಗೆ, R3-ಗೆ, R1-ಗೆ ಎಲ್ಲ ಹೋಲಿಸ್ತಾರೆ ಬೇರೆ ಗಾಡಿ ಕಂಪೇರ್ ಮಾಡೋದಕ್ಕಿನ್ನ. ಸೊ ಏನಕ್ಕೆ ಕಂಪ್ಯಾರಿಸನ್ ಬೇಡ ಅಂದ್ರೆ, ನಿಮ್ಮ ಮನೇಲಿ ನಿಮ್ಮನ್ನ ಬೇರೆ ಯಾರನ್ನೋ ಒಬ್ರಿಗೆ ಹೋಲ್ಸ್ಕೊಂಡ್ರೆ ಅದು ಚೆನ್ನಾಗಿರುತ್ತಾ? ನೀವೇ ಹೇಳಿ. ಸೊ ಐ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಬೈಕರ್ಸ್. ಸೊ ಯಾಕೆಂದ್ರೆ ಅವ್ರವ್ರ ಕಂಟೆಂಟ್, ಅವ್ರವ್ರ ಎಫರ್ಟ್ ತುಂಬಾ ಇಂಪಾರ್ಟೆಂಟ್. ಇವತ್ತಿಗೆ ಮಾರಲ್ ಆಫ್ ದ ಸ್ಟೋರಿ ಮತ್ತೆ ಏನ್ ಗೊತ್ತು, ಕಸ್ತೂರಿ ವಾಸನೆ ಅಂತಾರಲ್ಲ. ಸೊ ಹಂಗೆ ಸೀಟ್ ನೋಡೋದಾದ್ರೆ ಹೆವಿ ಕಂಫರ್ಟಬಲ್ ಆಗಿದೆ. ಮತ್ತೆ ಸೀಟ್ ಹೈಟ್ ನೋಡೋದಾದ್ರೆ 800mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಒಂದ್ ಕಲ್ ಸಮೇತ ಇಟ್ರು ನಡೆಯುತ್ತೆ ಅನ್ಸುತ್ತೆ. 230mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದೆ. ಏನೋ ಬೇಕಣ್ಣ. ಈಗ ಪ್ರಥಮ ಬಾರಿಗೆ ರೂಪಾ ಟೆಕ್ಸ್ಟೈಲ್ಸ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಬಂದು ಮನೋರಂಜನೆಗಾಗಿ 100 ರೂಪಾಯಿಗೆ ಒಂದು ಸೀರೆ ಕೊಡ್ತವ್ರೆ, ಬಂದು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಕೋರಿಕೊಳ್ಳುತ್ತಿದ್ದೇವೆ. ಇಂತೆ ನಿಮ್ಮ ಮಿಸ್ಟರ್ ಫೋರ್ಟ್. ಧನ್ಯವಾದಗಳು. Few moments later. ರೂಪಾಯಿಗೆ ಒಂದು ಸೀರೆ ಅಂದ್ಕೊಂಡು ಈ ದಾಡಿ ಜನ ತುಂಬ್ಕೊಂಡವ್ರೆ ಅಂತ ಗೊತ್ತಿರಲ್ಲ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕಂಫರ್ಟಬಲ್ ಆಗಿರ್ಬೋದು. ನೀವು ಏನೆಂದ್ರು ಒಂದು 1000 ಕಿಲೋಮೀಟರ್ ಒಂದ್ ದಿವಸ ಕೊಡ್ತೀರ ಅಂದ್ರೆ ಕಂಫರ್ಟ್ ಮೈನ್ ಇಂಪಾರ್ಟೆಂಟ್. R15 ಹೋಗ್ಬೋದು, ಹೋಗಕ್ಕಾಗಲ್ಲ ಅಂತ ಹೇಳಿಲ್ಲ. ಅಡ್ವೆಂಚರ್ ಅಲ್ಲೆಲ್ಲ ಮೇನ್ ಆಗಿ ನಿಮಗೆ ಫೋಕಸ್ ಮಾಡೋದು ಸೀಟಿಂಗ್ ಪೊಸಿಷನ್ ಮತ್ತೆ ಕಂಫರ್ಟ್. ಸೊ ಯಾವ್ದ್ರಲ್ಲಿ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೋ ಅವಾಗ ನೀವು ಈಸಿಯಾಗಿ ರೈಸ್ ಮಾಡ್ಬೋದು. ನಿಮ್ಮ ಬ್ಯಾಕಿಗೆ ಆಗ್ಲಿ ಪೈನ್ ಬರೋದಿಲ್ಲ, ಮತ್ತೆ ಹ್ಯಾಂಡಲ್ ಇಟ್ಕೊಂಡು ಪೈನ್ ಬರೋದಿಲ್ಲ. ಇದರಲ್ಲಿ ಮೇನ್ ಥಿಂಗ್ ಕ್ರೂಸ್ ಕಂಟ್ರೋಲ್ ನ ಆ್ಯಡ್ ಮಾಡ್ಬೋದಾಯ್ತು. ಸೊ ಅದನ್ನ ಬಿಟ್ಟು ನಮಗೆ ನಾರ್ಮಲ್ ಅಡ್ವೆಂಚರ್ ಸೀರೀಸ್ಗೆಲ್ಲ ಕರೆಕ್ಟ್ ಆಗಿದೆ. ಕ್ರೂಸ್ ಕಂಟ್ರೋಲ್ ಇದ್ದರೆ ಲಾಂಗ್ ಓಡಿಸ್ಬೇಕಾದ್ರೆ ಮೇ ಬಿ ಸ್ವಲ್ಪ ಯೂಸ್ ಆಗೋದು ಅಂತ ಅನ್ಸುತ್ತೆ. ಇಶ್ಯೂ ಆಗ್ತಿರೋದು ಏನಂದ್ರೆ ಗಾಡಿಗಳನ್ನ ಸೊ ಹುಡುಗಿಯರಿಗೆ ಅವ್ರಿಗೆ ಹೋಲಿಸ್ತಾ ಇದಾರೆ. ನಿಮ್ಮ ಲವ್ ನಿಮ್ಮ ಮನಸ್ಸಲ್ಲಿರ್ಲಿ, ಅದು ತೋರಿಕೆಗೆ ಬೇಡ. ಈವನ್ ಅದು ಹ್ಯೂಮನ್ ಬೀಯಿಂಗ್ಗೆ ಆಗಲಿ ಇಲ್ಲ ಗಾಡಿಗಳಿಗೆ ಆಗಲಿ. ದಟ್ಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭವಾಗಲಿ, ನಮಗೂ ಶುಭವಾಗಲಿ. Yeah, 16.